ಬಾಪ ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತು ಗೌರಿ ಹುಣ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ, ಮೊದಲು ಮನೆ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಪೂಜೆ ಎಲ್ಲ ಆಗೋಗ್ಬಿಟ್ಟಿದೆ ನೋಡಿ. ಸನ್ನಿನೂ ಕೂಡ ಸ್ಕೂಲಿಗೆ ಕಳಿಸಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ನಿಮಗೆ ಗೊತ್ತಿರಾಗೆ ಪ್ರತಿ ವರ್ಷ ನಾನು ದೀಪಾವಳಿನ ನಮ್ಮೂರಲ್ಲೇ ಸೆಲೆಬ್ರೇಟ್ ಮಾಡೋದ್ರಿಂದ ನಾನು ಗೌರಿ ಹುಣ್ಣಿಮೆನ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ ಆಯಿತಾ. ಯಾಕಂದರೆ ನನಗೂ ಇಲ್ಲಿ ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕಂತ ತುಂಬಾ ಇಷ್ಟ, ಬಟ್ ಆಗಲ್ಲ, ನಮ್ಮ ಶಾಪ್ ಅಲ್ಲಿರೋದ್ರಿಂದ ನಾವು ಪ್ರತಿ ವರ್ಷವೂ ಊರಿಗೆ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಪ್ರತಿ ವರ್ಷ ಗೌರಿ ಹುಣ್ಣಿಮೆ ಬರುತ್ತಲ್ವ, ಆ ಟೈಮಲ್ಲಿ ನಾನು ದೀಪ ಹಚ್ಚಿ ಪಟಾಕಿ ಹೊಡೆದು ಆ್ಯಂಡ್ ಮತ್ತು ಗೌರಿ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀನಿ. ಇವತ್ತಿನ ದಿನ ಸ್ವೀಟ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತೀನಿ. ಯಾವ ಥರ ಹೋಗುತ್ತೆ ಹಬ್ಬ, ತುಳಸಿ ಪೂಜೆ ಕೂಡ ಮಾಡ್ತೀನಿ. ಯಾವ ಥರ ಎಲ್ಲ ಹೋಗುತ್ತೆ ನೋಡೋಣ. ಸಾಯಂಕಾಲದಿಂದ ನಾನು ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ನಾನು ಸಾಯಂಕಾಲ ಯಾವ ಥರ ಹೋಗುತ್ತೆ ನನ್ನ ಲಾಗ್ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸನ್ನಿನೂ ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೀನಿ, ಕೈ ನೋಯ್ತಾ. ಗೌರಿ ಹಬ್ಬದ ವಿಶೇಷತೆ ಏನಂತಂದರೆ, ನನಗೆ ಅಷ್ಟೊಂದು ಡೀಪಾಗಿ ವಿಶೇಷತೆ ಗೊತ್ತಿಲ್ಲ. ಬಟ್ ದೀಪಾವಳಿನ ಆಚರಣೆ ಮಾಡದೇ ಇದ್ದರೂ ಕೂಡ ನಮಗೆ ಅಂದರೆ ಬೇಜಾರು ಮಾಡ್ಕೊಳ್ದೆ ಗೌರಿ ಹಬ್ಬದ ದಿನ, ಹುಣ್ಣಿಮೆ ದಿನ ನಾವು ಮತ್ತೆ ದೀಪಾವಳಿನ ಆಚರಣೆ ಮಾಡ್ಬೋದು, ಹೊಸ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಮತ್ತು ಏನಪ್ಪ ಅಂದರೆ, ಈ ಥರ ಶಾಪ್ ಪೂಜೆಗಳನ್ನು ಕೂಡ ಮಾಡ್ಬೋದು. ಇದೊಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ, ಪ್ರತಿ ವರ್ಷವೂ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀನಿ ನೋಡಿ. ಗೌರಿ ಪೂಜೆ ಮಾಡಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ಎಲ್ಲನೂ ಈ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಆಯಿತಾ. ಆ್ಯಂಡ್ ಈ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಕಡೆ ಏನಪ್ಪ ಅಂದರೆ, ಗೌರಿ ಹಬ್ಬನ ಸಾಯಂಕಾಲ ಟೈಮಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿ ಬೆಳಗ್ಗೆ ಪೂಜೆ ಮಾಡ್ಕೊಂಡಿದ್ದೀನಿ. ಜಸ್ಟ್ ಸುಮ್ಮನೆ ಮನೆ ದೇವ್ರ ಪೂಜೆ ಇರುತ್ತಲ್ವ, ಅದನ್ನು ಮುಗಿಸ್ಕೊಂಡಿದ್ದೆ. ಚೆನ್ನಾಗಿ ಮಾಡ್ಕೊಂಡಿದ್ದೆ ಅಲ್ವಾ, ಹಂಗಾಗಿ ಒಂದು ಕ್ಲಿಪ್ ತೆಗೆದು ನೀಟಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಗೌರಿನ ಕೂಡಿಸ್ತೀನಲ್ಲ, ಗೌರಿ ಕೂಡಿಸೋದಂದರೆ ಸುಮ್ಮನೆ ತೆಂಬಿಗೆ ಇಟ್ಟು ಪೂಜೆ ಮಾಡ್ತೀವಿ ನಾವು. ಹಂಗಾಗಿ ಮತ್ತು ತುಳಸಿ ಪೂಜೆನೂ ಮಾಡ್ತೀವಿ. ಬೆಳಗಿಂದ ಒಂದು ಸ್ವಲ್ಪ ಪೂಜೆದ ಕ್ಲಿಪ್ಸ್ ಇತ್ತಲ್ವ, ಅದನ್ನು ಕೂಡ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಪ್ರಶಾಂತವಾಗಿ ಅನಿಸುತ್ತೆ ಮನೆ ಪೂಜೆ ಮಾಡಿದ್ರಂದರೆ. ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತಲ್ವ ಅಂತೇಳಿ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಬರುತ್ತಾ ನಡಿ. ಹಾಕಂದ ಸ್ಲೋ ಸನ್ನಿ, ಸ್ಲೋ. ವೇಟ್, ನಿಂತ್ಕ. ಸನ್ನಿ ನೋಡಿ, ಸ್ಕೂಲಿಂದ ಬಂದಿಂದ ನಾನು ಯಾವ ಥರ ಬೈತೀನಿ ಆ ಥರ ಆ ಟಾಯ್ಗೆ ಬೈತಾ ಇದ್ದಾನೆ. ಸುಮ್ಮನೆ ಸೈಲೆಂಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬೈತಾ ಇದ್ದಾನೆ ಟಾಯ್ಗೆ, ಕೇಳಿ ಎಲ್ಲರೂ. ಮತ್ತು ಸಾಯಂಕಾಲದಿಂದ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಪಾಯಸ ಮಾಡ್ಕೊತಾ ಇದ್ನಲ್ವ, ಈ ರೆಸಿಪಿನ ಶೇರ್ ಮಾಡೋಣ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಅಕ್ಕಿ ಪಾಯಸ ಅಂತೇಳಿ ಕರಿತೀವಿ ಇದಕ್ಕೆ. ಇದು ಮಾಡ್ಕೊಳ್ಳೋದು ಹೇಗೆಂದರೆ, ಸ್ಟಾರ್ಟಿಂಗಲ್ಲಿ ನಾವು 1 ಕಪ್ ಅಕ್ಕಿ ತೊಗೊಂಡು ಅದನ್ನು ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ತಕ್ಷಣವೇ ಅದು ಎಷ್ಟು ಅಕ್ಕಿ ತೊಗೊಂಡಿರ್ತೀವಲ್ಲ ಅದ್ರ ಲೆವೆಲ್ಗೆ ಕಡಲೆಬೇಳೆ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ.
2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ, ಡ್ರೈ ಫ್ರೈ ಮಾಡ್ಕೊಳ್ಳಿ, ಏನು ಹಾಕೊಳ್ಳೋದು ಬೇಡ. ಡ್ರೈ ಫ್ರೈ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಮಾಡಿಕೊಂಡು ಅದನ್ನು ನಾವು ಒಂದು ಸ್ವಲ್ಪ ಹೊತ್ತು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ, ಒಂದು 15 ಇಲ್ಲ 20 ಮಿನಿಟ್ಸ್. ನೀವು ಸಪ್ರೇಟ್ ಬೇಕಾದರೂ ಬೇಯಿಸ್ಕೋಬೋದು, ಇಲ್ಲ ಒಂದರಲ್ಲೇ ಬೇಕಾದರೂ ಬೇಯಿಸ್ಕೋಬೋದು. ನಾನು ಪ್ರೊಸೆಸ್ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದರಲ್ಲೇ ನಾನು ಈ ಥರ ಬೇಯಿಸ್ಕೊಂಡು ಬಿಡ್ತಾಯಿದ್ದೀನಿ. ಒಂದು 3ರಿಂದ 4 ವಿಸಿಲ್ ಹಾಕ್ಕೊಂಡು ಬಂದರೆ ಸಾಕಾಗುತ್ತೆ ನೋಡಿ, ಸಖತ್ತಾಗುತ್ತೆ. ಇನ್ನೇನಪ್ಪ ಅಂದರೆ ಯಾವುದೇ ರೀತಿ ಉಪ್ಪು ಅದೇನು ಆ್ಯಡ್ ಮಾಡೋಂಗಿಲ್ಲ. ಇನ್ನೇನಪ್ಪ ಅಂದರೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಸ್ಮೂತಾಗಿ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿದ ನಂತರ ಒಂದು 3 ವಿಸಿಲ್ ಇಲ್ಲ 4 ವಿಸಿಲು ಹಾಕ್ಕೊಂಡು ಬಂದರೆ ಈ ಥರ ರೆಡಿಯಾಗಿ ಹೋಗಿರುತ್ತೆ ನೋಡಿ. ಇದು ಏನಪ್ಪ ಅಂದರೆ ಸ್ವಲ್ಪ ಅಗಲ ಇರಬೇಕು, ಫುಲ್ ಮೆತ್ತಗೆ ಆಗಬಾರ್ದು, ಯಾಕಂದರೆ ಆಮೇಲೆ ಅದು ಚೆನ್ನಾಗಿ ಎಲ್ಲ ಮೆಲ್ಟ್ ಆಗೋಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಅಂದಾಜು ಮೇಲೆ ನಮ್ಗೆ ಗೊತ್ತಿರುತ್ತಲ್ವ ನಮ್ಮದು ಕ್ವಾಂಟಿಟಿ ಎಷ್ಟಿದೆ ಅದ್ರ ತಕ್ಕ ಹಾಗೆ ನೀರು ಹಾಕ್ಕೊಂಡು ಅದಕ್ಕೆ ನಾವು ಸ್ವೀಟಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ. ನೀವು ಕ್ವಾಂಟಿಟಿಗೆ ನೋಡಿ ಹಾಕ್ಕೊಳ್ಳಿ, ಅದು ನಿಮಗೆ ನಿಮ್ಮ ಅಡುಗೆಯ ಕ್ವಾಂಟಿಟಿ ಮೇಲೆ ಡಿಪೆಂಡಪ್ ಆಗಿರುತ್ತೆ. ನಾನಿವಾಗ ಅಡುಗೆ ಮಾಡಿದ್ದೀನಿ ಅಂದ್ರೂ ಈ ಪಾಯಸನ ಮಿನಿಮಮ್ 5 ಮೆಂಬರ್ಸ್ ತಿನ್ಬೋದು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಷ್ಟು ಕುದಿ ಬರೋವರೆಗೂ ಕುದಿಸಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ನೋಡ್ತಿರ್ಬೋದು. ಈಗ ನೆಕ್ಸ್ಟ್ ನಾನೇನು ಕುಕ್ಕರ್ ವಿಸಿಲ್ ಹಾಕಿಟ್ಟಿದ್ನಲ್ವ ಅದನ್ನು ಅನ್ನ ಆ್ಯಂಡ್ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇದು ಯಾವ ಥರ ಬೇಯಬೇಕಂತಂದರೆ ಚೆನ್ನಾಗಿ ಎಲ್ಲನೂ ಮೆಲ್ಟ್ ಆಗಬೇಕು ನೋಡಿ. ಇದೇನು ಮೇಲೆ ನೀರು ಇರುತ್ತಲ್ಲ ಅದೆಲ್ಲನೂ ಹೋಗಿ ಈ ಥರ ಕುದಿ ಬರಬೇಕು. ಅಲ್ಲಿ ತನಕ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಈ ಥರ ಚೆನ್ನಾಗಿ ಕುದಿ ಬರೋ ತನಕ ಕುದಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಹಾಕಿದ್ರೂ ಹಾಕ್ಬೋದು, ಇಲ್ಲ ಬಿಡ್ಬೋದು. ಅದಕ್ಕೆ ಕಲರ್ ಬರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ದೇವಸ್ಥಾನಗಳಲ್ಲಿ ಮಾಡೋಂತಕ್ಕಂಥ ಒಂದು ಸ್ವೀಟ್ ಆಗಿರುತ್ತೆ ನೋಡಿ. ಬೇಳೆ ಯಾಕೆ ಆ ಥರನೇ ಕಾಣಿಸ್ತಾ ಇದೆ ಅಂದರೆ ಬಾಯಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಇನ್ನಿಲ್ಲಿ ತುರಿದಿರೋ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ನಾನು ಮಿಕ್ಸರ್ಗೆ ಹಾಕ್ಕೊತಿದ್ದೀನಿ, ನೀವು ಕೈಯಲ್ಲಿ ತುರಿದು ಬೇಕಾದರೂ ಹಾಕ್ಕೋಬೋದು. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಪಾಯಸಕ್ಕೆ. ಇದನ್ನು ಮಾತ್ರ ಸ್ಕಿಪ್ ಮಾಡಲೇಬೇಡಿ ನೀವು. ಈ ಪಾಯಸಕ್ಕೆ ಕೊಬ್ಬರಿನೇ ಮೇನು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಪಾಯಸ ಮಾತ್ರ ಸಖತ್ತಾಗಿತ್ತು. ನೀವು ಕೂಡ ಒಂದು ಮನೇಲಿ ಟ್ರೈ ಮಾಡಿ ನೋಡಿ. ಹಾಲು ಕೂಡ ಅಡಿಷ್ನಲ್ ಅಂತಲೇ ಹೇಳ್ಬೋದು, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದ್ರೆ ನೀವು ಇನ್ನೂ ಚೆನ್ನಾಗಿ ಕುದಿಸ್ಕೋಬೋದು. ನಾನಿಲ್ಲಿ ಹಾಲು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ. ಒಂದು ಕುದಿ ಬರೋ ತನಕ ಬಿಟ್ಟು ಇದಕ್ಕೆ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದರೆ ಪಾಯಸ ಕಂಪ್ಲೀಟಾಗಿ ಮುಗಿದೋಗಿತ್ತು ನೋಡಿ. ಇದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಿಡಿಯುತ್ತೆ ಅಂದ್ಕೊತೀನಿ, ಯಾಕಂದರೆ ಇದು ರೈಸ್ ಐಟಮ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇನ್ನು ಸಾಯಂಕಾಲ ಹಾಗೆ ಪೂಜೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ ನೋಡಿ. 6 ಗಂಟೆ ಅನ್ನಷ್ಟಿಗೆ ನಾನು ಪಾಯಸ ಮುಗಿಸ್ಕೊಂಡಿದ್ದೆ. ಅಡುಗೆ ಎಲ್ಲ ಇನ್ನೂ ಆಗಿರಲಿಲ್ಲ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ, ದೀಪ ಎಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೋಡಿ. ಈ ಥರ ಆರ್ಟಿಫಿಷಿಯಲ್ ಕ್ಯಾಂಡಿಲ್ ತೊಗೊಂಡು ಬಂದಿದ್ದೆ, ಯಾಕಂದರೆ ಸನ್ನಿ ಕಾಲಲ್ಲೆಲ್ಲ ಓಡಾಡ್ತಿರ್ತಾನಲ್ವ, ಮತ್ತು ರಿಸ್ಕ್ ಆಗಬಾರ್ದು ಅಂದ್ಬಿಟ್ಟು ನಾನು ಹೊಸ್ಲಿಗೆಲ್ಲ ಈ ಥರ ಆರ್ಟಿಫಿಷಿಯಲ್ ಕ್ಯಾಂಡಿಲ್ಸ್ನ ಇಡ್ತಾ ಇದ್ದೆ. ಇನ್ನು ಮೇಲ್ಗಡೆ ಎಲ್ಲ ಮತ್ತು ತುಳಸಿ ಕಟ್ಟೆ ಮುಂದೆ ಎಲ್ಲನೂ ದೀಪ ಇಡೋಣ ಅಂದ್ಬಿಟ್ಟು ದೀಪ ಕೂಡ ತೊಗೊಂಡು ಬಂದಿದ್ದೆ. ಅವನು ಕೂಡ ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ದೀಪ ಅಲ್ಲ ಪಟಾಕಿ ಅಲ್ಲ ಪಾಪ, ದೀಪ ಅದು ಪಟಾಕಿ ಹೊರಗಡೆ ಹಚ್ಚೋಣ ಈಗ. ಪ್ಲೇಟಲ್ಲಿ ಯಾಕೆ ಹಂಗಿಡ್ತಾ ಇದೆಯಾ? ಅನುಕೂಲ ಆಗಲ್ಲ ಹೊರಗೆ ಒಮ್ಮಲ್ಗೆ ಎಲ್ಲ ಸಂತೆ ಇಡಕತ್ತೀನಿ. ಈಗೆಲ್ಲನೂ ಒಂದೊಂದು ಹೆಂಗೆ ತೊಗೊಂಡು ಹೋಗ್ತೀವಿ ಹೊರಗೆ. ದಮ್ಮ ಅನ್ನಲ್ ಪಪ್ಪ, ಇವು ದೀಪ.
ಸರ್ಕ ಪಾಪ ಸಣ್ಣ ಓಡಾಡ್ತಿರ್ತಾನ ಸಣ್ಣ ಹುಡು ತುಳಸಿ ಕಟ್ಟೆ ಸಣ್ಣವ ಇಡು ಅದ್ರ ಕುಂಕುಮ ಹಚ್ಬೇಕಿಲ್ಲ ಫಸ್ಟ್ ಕಟ್ಟಿ ಬಾ ಪಾಪ ಇನ್ನ ದೂರ ದೂರ ಇಡು ಭಾಳ ಹತ್ರ ಆಯ್ತು ಅಲ್ಲಿ ಗೇಟ್ ಹತ್ರ ಒಂದೆರಡು ಇಟ್ರೆ ಆಯ್ತು ಎರಡು ಗೇಟಿಗೆ ಎರಡು ಇಡ ಇಲ್ಲ ಇಡೋಣ ಹೊರಗಡೆ ಇಟ್ಟರೆ ಲಕ್ಷಣ ಕಾಣ್ತದೆ ಇಲ್ಲಿ ಇನ್ನು ನಾಲ್ಕು ಗಿಡ ಸಾಕಿಲ್ಲಿ ನೋಡಂಬ ಇಲ್ಲಿ ಏನಾದ್ರು ಗೌರಿ ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ತುಳಸಿ ಪೂಜೆ ಕೂಡ ಇವತ್ತಿನ ದಿನ ನಾನು ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಗೌರಿ ಹಬ್ಬ ಕೂಡ ಒಂಥರ ಮಿನಿ ದೀಪಾವಳಿ ಅಂತಲೇ ಹೇಳ್ಬೋದು ನೋಡಿ. ಅದು ಕೂಡ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೇ. ಅಂಗಡಿ ಪೂಜೆಗಳು, ಮನೆ ಮುಂದೆ ದೀಪ, ಪಟಾಕಿ ಎಲ್ಲನೂ ಕೂಡ ಅವತ್ತಿನ ದಿನ ನಾವು ಮತ್ತೆ ದೀಪಾವಳಿನ ಸೆಲೆಬ್ರೇಟ್ ಮಾಡಿದಾಗೆ ಮಾಡ್ತಾರೆ ನೋಡಿ. ನಮ್ಮ ಏರಿಯಾದಲ್ಲಂತೂ ಫುಲ್ ಹಬ್ಬ ಆಗ್ಬಿಟ್ಟಿತ್ತು ಅವತ್ತಿನ ದಿನ. ಎಲ್ಲರೂ ಪಟಾಕಿ ಹಚ್ತಾಯಿದ್ರು ಆ್ಯಂಡ್ ನಾವು ಕೂಡ ತುಂಬಾ ಪಟಾಕಿನ ಹೊಡೆದ್ವಿ, ಪೂಜೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಒಂಥರ ಏನೋ ದೀಪಾವಳಿನೇ ಸೆಲೆಬ್ರೇಟ್ ಮಾಡ್ದಂಗೆ ಫೀಲ್ ಆಗುತ್ತೆ ಈ ಹಬ್ಬ. ನನಗೂ ತುಂಬ ಖುಷಿ. ಅಮ್ಮ ರಂಗೋಲಿ ಆಗ್ತಾ ಇದೆ ಜೇಜಿಗೆ. ಸರ್ಕೋ ಸರ್ಕೋ ಪಾಪ. ಓಕೆನಾ? ನೋಡಂಗಂತ ನೋಡುವ. ಹಾಯ್ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. And I am this. ಈ ಥರ ತಂಬಿಗೆ ಇಟ್ಟು ಆ ಕಡೆ ಈ ಕಡೆ ಕಳಶ ಇಟ್ಟು ಸೆಲೆಬ್ರೇಟ್ ಮಾಡೋದು ನೋಡಿ. ಆ್ಯಂಡ್ ಇನ್ನು ಸಕ್ರೆ ಗೊಂಬೆ ಅಂತೇಳಿ ಕೂಡ ನಮ್ಮ ಕಡೆ ಸಂಪ್ರದಾಯ, ಆರತಿ ಮಾಡ್ತಾರೆ. ಗೌರಿಗೆ ಸಕ್ರೆ ಗೊಂಬೆಲಿಂದ ಆರತಿ ಮಾಡೋದಂತೇಳಿ ಸಕ್ರೆ ಗೊಂಬೆಲಿಂದ ಆರತಿ ಮಾಡ್ತಾರೆ. ಎಲ್ಲನೂ ಸಕ್ರೆ ಗೊಂಬೆ ತಗೊಂಡು ದೇವಿಗೆ ಆಚರಣೆ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಲ್ವಾ ಇಂಥ ಸಂಪ್ರದಾಯಗಳು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನನಗೆ ಪ್ರತಿಯೊಂದು ಕೂಡ ಪೀಸ್ಫುಲ್ಲಾಗಿ ಮಾಡಬೇಕು. ಯಾವುದೇ ಆಚರಣೆ ಮಾಡಿದರೂ ಕೂಡ ಪೀಸ್ಫುಲ್ಲಾಗಿ ಮಾಡಬೇಕು. ಯಾವುದೇ ರೀತಿ ಗಡಿಬಿಡಿ ಮಾಡ್ಕೋಬಾರ್ದು. ಯಾಕಂದರೆ ನಮ್ಮ ಹಿರಿಯರ ಕಾಲದಲ್ಲಿ ಮಾಡಿರೋದೇ ಇಂಥ ಒಂದು ಸಂಪ್ರದಾಯಗಳು. ಮೈಂಡ್ ಪೀಸ್ಫುಲ್ ಆಗಿರಲಿ, ಒಂದು ಪಾಸಿಟಿವ್ ವೈಬ್ ಬರಲಿ ಅಂತಲೇ ಈ ಥರ ಒಂದು ಆಚರಣೆಗಳು. ಎನಿ ಟೈಮು ನಾವು ಕೆಲಸದಲ್ಲಿ ಬ್ಯುಸಿ ಇರುವಾಗ ನಮಗಂತ ಟೈಮ್ ಕೊಟ್ಟು, ನಮ್ಮ ಫ್ಯಾಮ್ಲಿಗಂತ ಟೈಮ್ ಕೊಟ್ಟು ಮಾಡೋಂಥವೇ ಹಬ್ಬ ಆಚರಣೆಗಳು. ಅವನ್ನ ಕೂಡ ನಾವು ಗಡಿಬಿಡಿಯಲ್ಲಿ ಮಾಡ್ಕೋಬಾರ್ದು. ಮೈಂಡ್ ಪೀಸ್ಫುಲ್ಲಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ನೋಡಿ. ನನಗೆ ಈ ಥರ ಹಬ್ಬಗಳ ಆಚರಣೆ ಮಾಡೋದು ತುಂಬಾ ಇಷ್ಟ. ಅದರಲ್ಲೂ ಯಾವ ಥರ ಅಂದರೆ ಒಂಥರ ನಿಧಾನಕ್ಕಾಗಿ ಫ್ಯಾಮ್ಲಿ ಎಲ್ಲ ಸೇರಿ ಮಾಡೋದಂದ್ರೂ ನಂಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ತುಳಸಿ ಪೂಜೆ ಕೂಡ ಮಾಡ್ತಾಯಿದ್ದೆ. ನಾನು ತುಳಸಿ ಪೂಜೆನ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಪ್ರತಿ ಸತಿ ತುಳಸಿ ಪೂಜೆ ಮಾಡ್ತಾ ಇರಲಿಲ್ಲ. ಈ ಬಾರಿ ನಾನು ತುಳಸಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಗೌರಿ ಹುಣ್ಣಿಮೆ ದಿನ ಗೌರಿ ಪೂಜೆ ಅಷ್ಟೇ ಮಾಡಿ ಬಿಡ್ತಾ ಇದ್ದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ದೀಪ ಎಲ್ಲ. ಮನೆ ತುಂಬ ದೀಪ ಅಂದರೆ ಏನೋ ಒಂದು ಪಾಸಿಟಿವ್ ವೈಬ್ ಅಲ್ವಾ. ನನಗಂತೂ ದೀಪಾವಳಿನೇ ಆಚರಣೆ ಮಾಡ್ತಾಯಿದ್ದೀನೇನೋ ಅಂತ ಫೀಲ್ ಆಗ್ತಾಯಿತ್ತು. ಯಾವ ಥರ ಎಲ್ಲ ಮನೆ ಡೆಕೋರ್ ಮಾಡಿದ್ದೀನಿ ದೀಪದಿಂದ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿದ್ದರೂ ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕೂಡ.
ಎಲ್ಲ ಕಡೆನೂ ದೀಪ ಹಾಕಿ ಇಟ್ಟಿದ್ದೀನಿ. ಹೊಸ್ಲಿಗಳಿಗೆಲ್ಲ ಆರ್ಟಿಫಿಷಿಯಲ್ ಕ್ಯಾಂಡಲ್ಗಳು ಇಟ್ಟಿದ್ದೀನಿ. ಯಾಕಂದರೆ ಅವ್ನು ಈ ಥರ ಆಟ ಆಡ್ತಾ ಇರ್ತಾನಲ್ವ ಹೊಸ್ಲಿಗೆಲ್ಲ ನಿಂತ್ಬಿಟ್ಟು, ಅವನಿಗೆ ರಿಸ್ಕ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಮಾಡಿದ್ದು. ಬಾ ಮಾಮಿ, ಬಾ ಪಾಪ ಇಲ್ಲಿ ಗುಂಡು, ಬಾ ಪಾಪ ಇಲ್ಲಿ ಸಣ್ಣ ಬಾ. ಸಣ್ಣ ನೆತ್ತಿಗೆ ಹಾಯ್ ವಾ ಪಾಪ ನೋಡಿ ಕಲರ್ ನೋಡು ಪಾಪ, ನೋಡು ಅಮ್ಮ ನೋಡು. ನೋಡು ಅಂತ ಇಲ್ಲ ನೋಡು, ವೇಸ್ಟ್ ಮಾಡ್ತಿದೀಯಾ. ವಾವ್, ವೆರಿ ಗುಡ್, ಸೂಪರ್ ಶಾಟ್. ನೋಡ್ರಿ ನೋಡ್ರಿ, ಡಮ್ 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 ಡಮ್. ಸರಿ ದೂರ ಸರಿ ಪಪ್ಪ. ನೀವು ಹೋಗ್ಬೇಡ ತಡಿ ಪಪ್ಪ. ಇನ್ನೊಂದು ಹೊಡೆದು ಎಷ್ಟು ಬಿಸಾಕ್ಬಿಟ್ಟಿದ್ದಾನೆ ಅವನು ಅವು ಪಟಾಕಿ. ಏನ್ ಮಾಡಕತ್ತಿ ಮಮ್ಮ? ಇವತ್ತಿನ ನನ್ನ ಔಟ್ಫಿಟ್ ನೋಡಿ. ಎಂಜಾಯ್ ಮಾಡಿದ್ರಿ ಪಾಪ? ಹಾಗೆ ಒಂದು ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲನೂ ತೆಗೆಸ್ಕೊತಾ ಇದ್ದೆ ನಮ್ಮ ಹಸ್ಬೆಂಡ್ ಹತ್ರ. ಚೆನ್ನಾಗೆಲ್ಲ ಸೀರೆ ಉಟ್ಕೊಂಡಿದ್ನಲ್ವಾ, ಇರಲಿ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ಅವರು ವಿಡಿಯೋ ಕೂಡ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ. ವಿಡಿಯೋ ಯಾವ ಥರ ಬಂದಿದೆ ಆ್ಯಂಡ್ ಹಬ್ಬ ಯಾವ ಥರ ಸೆಲೆಬ್ರೇಟ್ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಆಯಿತಾ? ಹಾಯ್ ಪಾರು, ಏನು ಮಾಡ್ತಿದೀಯಾ? ಪಲಾವ್ ಮಾಡ್ತಾ ಇದ್ದೀನಿ. ಪ್ರಸಾದ ಅಂತ ಪ್ರಸಾದ ಮಾಡಿದ್ದೆ ಅದಿದೆ. ಆ್ಯಂಡ್ ಕೋಸಂಬರಿ ಮಾಡ್ತೀನಿ. ಇದು ಇವತ್ತಿನ ಸ್ಪೆಷಲ್. ಓಕೆ, ಡನ್. ವಿಡಿಯೋ ಪಲಾವ್ ರೆಸಿಪಿ ಎಲ್ಲರಿಗೂ ಬೇಕು, ಯಾರಿಗೆ ಬೇಡ ಇದು. ಆ್ಯಂಡ್ ಗೌರಿ ಹುಣ್ಣಿಮೆಯ ಸ್ಪೆಷಲ್ ಇದಾಗಿತ್ತು ನೋಡಿ, ಪಲಾವ್, ಪಾಯಸ ಆ್ಯಂಡ್ ಮೊಸರು ಬಾಜಿ. ತುಂಬಾ ಚೆನ್ನಾಗಾಗಿತ್ತು ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಪಾಯಸ ಕೂಡ ತುಂಬ ಚೆನ್ನಾಗಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.